ಈ ಕೆಲವೊಂದು ಟೈಮಲ್ಲಿ ನಮ್ಮಲ್ಲಿ ಗ್ಯಾರಂಟಿ ವಿಚಾರದಲ್ಲಿ ಯಾರಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಂದಾಗ ಈ ಸರ್ವರ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಲ್ವಾ. ಅದು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಅಂತಲೇ ನಮಗೆ ಗೊತ್ತಿರೋದಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ಬಿಡ್ತಾರೆ. ಹಾಗೆ ಈ ನೀಟ್ ವಿದ್ಯಾರ್ಥಿಗಳ ಬಗ್ಗೆ ಮೋದಿಯವರು ಒಂದು ವಿಡಿಯೋ ಮಾಡಿದರು. ಅದಕ್ಕೆ ನಿರ್ಬಂಧವನ್ನು ಮೇಟಾ ಸಂಸ್ಥೆ ಹೇಳಿತ್ತು, ಅದಕ್ಕೆ ಕ್ಷಮೆ ಕೇಳಿದ್ದಾರೆ. ಜುಲೈ 23ರ ಮಧ್ಯರಾತ್ರಿ ಪ್ರಧಾನಿ ಮೋದಿ ಅವರ ವಿಡಿಯೋ ಮಾಡಿದಾಗ ಈ ವಿಡಿಯೋವನ್ನು ಮೇಟಾ ಸಂಸ್ಥೆ ಭಾರತದಲ್ಲಿ ಲಭ್ಯ ಇಲ್ಲ ಅಂತ ಮಧ್ಯರಾತ್ರಿ 12:15ಕ್ಕೆ ನಿರ್ಬಂಧ ವಿಧಿಸಿಬಿಟ್ಟಿತ್ತು. ಇದೀಗ ತಾಂತ್ರಿಕ ದೋಷದ ಪರಿಣಾಮದಿಂದ ಹಿಂಗಾಗ್ಬಿಟ್ಟಿದೆ, ಮುಗಿದೋಯ್ತಲ್ಲ ಅಲ್ಲಿಗೆ. ಉದ್ದೇಶಪೂರ್ವಕವಾಗಿ ತೆಗೆದುಕೊಂಡ ಕ್ರಮ ಅಲ್ಲ ಅಂತ ಮೇಟಾ ಸಂಸ್ಥೆ ಸ್ಪಷ್ಟನೆ ಕೊಟ್ಟಿದೆ. ಈ ಬೆನ್ನಲ್ಲೇ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಲಾಗಿದ್ದ ವಿಡಿಯೋನ ಸಾರ್ವಜನಿಕ ವೀಕ್ಷಣೆಯಿಂದ ತೆಗೆದುಹಾಕಿದ್ದ ಸಂಬಂಧ ಈಗ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮೇಟಾ ಸಂಸ್ಥೆಗೆ ಸಮನ್ಸ್ ಜಾರಿ ಮಾಡಿದೆ. ಪ್ರಧಾನಿಯವರ ವಿಡಿಯೋವನ್ನು ಫೇಸ್ಬುಕ್ನಿಂದ ತಾತ್ಕಾಲಿಕವಾಗಿ ನಿರ್ಬಂಧಿಸಲು ಕಾರಣ ಏನು ಅಂತ ಸ್ಪಷ್ಟನೆ ಕೇಳಿದೆ. ಅಲ್ಲದೆ ಇದರ ಬಗ್ಗೆ ಸ್ಪಷ್ಟನೆ ನೀಡಲು ಮೇಟಾದ ಜಾಗತಿಕ ಸಾರ್ವಜನಿಕ ನೀತಿ ವಿಚಾರಣೆಗೆ ಹಾಜರಾಗುವಂತೆ ಕೂಡ ತಿಳಿಸಿದೆ. ಇನ್ನು ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯಲ್ಲಿ ಆಯೋಜಿಸಲಾಗಿದ್ದ ಕಾಂಗ್ರೆಸ್ನ ಸಂಘಟನಾ ಸೃಜನಾ ಅಭಿಯಾನ ಸಭೆಯಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ತಾಲೂಕಿನಲ್ಲಿ ಸ್ಪಂದಿಸುವ ನಾಯಕರೇ ಇಲ್ಲ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿ.ಡಿ. ಗಂಗಾಧರ್ ಜೆಡಿಎಸ್ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶಗೊಂಡ ಕಾರ್ಯಕರ್ತರು ನಾಯಕರನ್ನ ಏಕವಚನದಲ್ಲೇ ತರಾಟೆಗೆ ತಗೊಂಡಿದ್ದಾರೆ. ಎಐಸಿಸಿ ವೀಕ್ಷಕ ಸೈಮನ್ ಅಲೆಕ್ಸ್ ಹಾಗೂ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಸಮ್ಮುಖದಲ್ಲೇ ಜಿಲ್ಲಾಧ್ಯಕ್ಷರನ್ನ ಬದಲಾಯಿಸುವಂತೆ ಪಟ್ಟು ಹಿಡಿದರು. ಹೊಸ ಅಧ್ಯಕ್ಷರ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹಿಸಲು ಬಂದಿರೋದಾಗಿ ನಾಯಕರು ಸಮಜಾಯಿಷಿ ನೀಡಿದರೂ ತಣ್ಣಗಾಗದ ಕಾರ್ಯಕರ್ತರ ಕೋಪದಿಂದಾಗಿ ಇಡೀ ಸಭೆ ಗಲಾಟೆ ಮತ್ತು ವಾಗ್ವಾದದಲ್ಲಿ ಅಂತ್ಯಗೊಳ್ತು. ಇತ್ತ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ಭುಗಿಲೆದ್ದಿದೆ. ಬೆಳಗಾವಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಗದ್ದುಗೆಗೆ ಅಭಿಪ್ರಾಯ ಸಂಗ್ರಹಿಸಲಾಗ್ತಾ ಇದೆ. ಈ ಹೊತ್ತಲ್ಲೇ ಬೆಳಗಾವಿ ನಗರ ಹಾಗೂ ಗ್ರಾಮೀಣ ಅಧ್ಯಕ್ಷ ಕುರ್ಚಿಗಾಗಿ ಒಳಜಗಳ ಕೂಡ ಶುರುವಾಗಿದೆ. ಆಸಿಫ್ ಸೇಠ್ ಫ್ಯಾಮಿಲಿ ಹಾಗೂ ಸತೀಶ್ ಆಪ್ತ ಪ್ರದೀಪ್ ಎಂಜೆ ನಡುವೆ ಪೈಪೋಟಿ ಜೋರಾಗಿದೆ. ಇತ್ತ ಗ್ರಾಮೀಣ ಅಧ್ಯಕ್ಷ ಸ್ಥಾನಕ್ಕೆ ಬಸವರಾಜ್ ಶೇಗಾವಿ, ಕಾರ್ತಿಕ್ ಪಾಟೀಲ್ ಸೇರಿ ಹಲವರು ರೇಸ್ನಲ್ಲಿದ್ದಾರೆ. ಹೀಗಾಗಿ ಯಾರನ್ನ ಬೆಂಬಲಿಸಬೇಕು ಅನ್ನೋ ಇಕ್ಕಟ್ಟಿಗೆ ಸಚಿವ ಸತೀಶ್ ಜಾರಕಿಹೊಳಿ ಸಿಕ್ಕಾಕೊಂಡಿದ್ದಾರೆ. ಛಿದ್ರಗೊಂಡಿದ್ದ ಎನ್ಸಿಪಿ ಪಕ್ಷದ ಬಣಗಳು ಒಂದಾಗುವ ಬೆಳವಣಿಗೆಗಳು ನಡೀತಾ ಇವೆ. ಗೃಹ ಸಚಿವ ಅಮಿತ್ ಶಾರನ್ನ ಅಜಿತ್ ಪವಾರ್ ಬಣ ಮತ್ತು ಶರದ್ ಪವಾರ್ ಬಣದ ನಾಯಕರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇತ್ತೀಚೆಗೆ ಅಜಿತ್ ಪವಾರ್ ಬಣದ ಹಿರಿಯ ನಾಯಕ ಸುನೀಲ್ ತಟ್ಕೇರಿ ಅವರೊಂದಿಗೆ ಶಾ ಮಾತುಕತೆ ಕೂಡ ನಡೆಸಿದ್ದರು. ಇದರ ಬೆನ್ನಲ್ಲೇ ಶರದ್ ಪವಾರ್ ಬಣದ ಸಂಸದರಾದ ಸುಪ್ರಿಯಾ ಸುಳೆ ಮತ್ತು ಬಜರಂಗ್ ಮನೋಹರ್ ಸೋನವಾನೆ ಕೂಡ ಅಮಿತ್ ಶಾರನ್ನ ಭೇಟಿಯಾಗಿ ಎರಡೂ ಬಣಗಳ ವಿಲೀನದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಕಳೆದ ವಾರ ಶರದ್ ಪವಾರ್, ಸುಪ್ರಿಯಾ ಸುಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದರು. ವಿಲೀನ ಮಾತುಕತೆಯನ್ನು ತಳ್ಳಿ ಹಾಕಿರುವ ಶರದ್ ಪವಾರ್ ಎರಡೂ ಬಣಗಳು ಒಂದಾಗುವ ಸಾಧ್ಯವೇ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಅಂತ್ಯಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿವೆ. ಈ ಹೊತ್ತಲ್ಲೇ ಎಸ್ಐಆರ್ ಅವಧಿ ವಿಸ್ತರಣೆ ಚುನಾವಣಾ ಆಯೋಗಕ್ಕೆ ಬಿಟ್ಟ ವಿಚಾರ ಅಂತ ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಎಸ್ಐಆರ್ ಅವಧಿ ವಿಸ್ತರಣೆ ಕೋರಿ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಮತ್ತು ರಾಮಚಂದ್ರ ಗುಹಾ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಮುಖ್ಯಪೀಠ, ಕಾಲಾವಧಿ ವಿಸ್ತರಣೆ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ. ಅವಧಿ ವಿಸ್ತರಿಸುವುದು ಚುನಾವಣಾ ಆಯೋಗಕ್ಕೆ ಬಿಟ್ಟ ವಿಚಾರ. ಆಯೋಗದಲ್ಲಿ ತಜ್ಞರ ತಂಡ ಕೆಲಸ ಮಾಡ್ತಾ ಇದೆ. ಪರಿಹಾರ ಕ್ರಮಗಳನ್ನು ಆಯೋಗವೇ ಕೈಗೊಳ್ಳಬೇಕು. ಅಗತ್ಯ ಇದ್ದರೆ ಅವರು ಅದನ್ನು ಮಾಡ್ತಾರೆ ಅಂತ ಪೀಠ ಹೇಳಿದೆ. ಆಯೋಗ ನಿಮ್ಮ ಕೋರಿಕೆಗೆ ನಿರಾಕರಿಸಿದ್ರೆ ನೀವು ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು ಮೊಟ್ಟೆ ದರ ಏರಿಕೆಯಾಗಿದ್ದು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚುವರಿ ಹಣ ಹೊಂದಿಸಲಾಗದೆ ಮೊಟ್ಟೆಗೆ ಕೋಕ್ ಕೊಡಲಾಗಿದೆ. ಮಾರುಕಟ್ಟೆಯಲ್ಲಿ ಮೊಟ್ಟೆ ದರ 8ರಿಂದ 9 ರೂಪಾಯಿ ಆಗಿದೆ. ಹಿಂದೆ ಇದ್ದ ದರಕ್ಕಿಂತ ಒಂದು 2-3 ರೂಪಾಯಿ ಹೆಚ್ಚಳವಾಗುತ್ತಿದೆ. ಮೊಟ್ಟೆ ದರ ಏರಿಕೆ ಆಗಿದ್ದರಿಂದ ಶಾಲೆಗಳಲ್ಲಿ ಹಣಕಾಸು ಕೊರತೆ ಉಂಟಾಗ್ತಾ ಇದೆ. ಮೊಟ್ಟೆ ಖರೀದಿಗೆ ಸರ್ಕಾರ ಅನುದಾನ ಹೆಚ್ಚಳ ಮಾಡಿಲ್ಲ. ಈ ಬಗ್ಗೆ ಪ್ರಸ್ತಾವನೆ ಹೋದರೂ ಕೂಡ ಸರ್ಕಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ವಂತೆ. ಬೇಡವಾ ವಿದ್ಯಾರ್ಥಿಗಳ ಪೌಷ್ಟಿಕಾಂಶ ಹೆಚ್ಚಾಗೋದು? ಎಲ್ಲಿದೆ, ಇದಕ್ಕೂ ದುಡ್ಡಿಲ್ಲ. ಇದರಿಂದ ಶಾಲಾ ಶಿಕ್ಷಕರು ಇಕ್ಕಟ್ಟಿಗೆ ಸಿಲುಕ್ಬಿಟ್ಟಿದ್ದಾರೆ. ಶಾಲಾ ಮಕ್ಕಳಿಗೆ ಕೇವಲ ಬಾಳೆಹಣ್ಣು ಕೊಟ್ಬಿಟ್ಟು ಶಿಕ್ಷಕರು ಕೈ ತೊಳ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಸುಮಾರು 55 ಲಕ್ಷ ಮಕ್ಕಳಿಗೆ 6 ದಿನ ಶಿಕ್ಷಣ ಇಲಾಖೆ ನಿತ್ಯ ಮೊಟ್ಟೆ ಕೊಡ್ತಾ ಇದೆ. ಶಾಲಾ ಹಂತದಲ್ಲಿ ಮೊಟ್ಟೆ ಖರೀದಿಗೆ 6 ರೂಪಾಯಿ ಕೊಡಲಾಗ್ತಾ ಇದೆ. ಆದರೆ ಈಗ ಒಂದು 2-3 ರೂಪಾಯಿ ಹೆಚ್ಚಿಗೆ ಆಗಿದೆ. ಹೆಚ್ಚುವರಿ ಹಣವನ್ನು ಸರ್ಕಾರ ನೀಡ್ತಾ ಇಲ್ಲ. ಹೀಗಾಗಿ ಮೊಟ್ಟೆಯನ್ನು ಕೊಡ್ತಾ ಇಲ್ಲ. ಮುಗೀತು, ಸಿಂಪಲ್ಲು. 2-3 ರೂಪಾಯಿನೂ ಹೊಂದಿಸುವಂಥ ಪರಿಸ್ಥಿತಿ ಇಲ್ಲ ನಮ್ಮ ಸರ್ಕಾರ. ಅಲ್ಲ, ಶಿಕ್ಷಕರು ಕೈಯಿಂದ ಯಾಕೆ ಕೊಡ್ತಾರೆ ಅವರು? ವೆರಿ ಸ್ಯಾಡ್. ತುಂಬಾ ಕಡೆಗಳಲ್ಲಿ ಪಾಪ ಶಿಕ್ಷಕರೇ ತಮ್ಮ ಇದರಲ್ಲಿ ಕೊಟ್ಟಿದ್ದಾರೆ. ಬಟ್ ಈ 6 ರೂಪಾಯಿ ಇದ್ದಿದ್ರೆ ಒಂದು 2-3 ರೂಪಾಯಿ ಹೆಚ್ಚಿಗೆ ಮಾಡಿಬಿಟ್ಟು ವಿದ್ಯಾರ್ಥಿಗಳ ವಿಚಾರದಲ್ಲಿ, ಅವರ ಪೌಷ್ಟಿಕಾಂಶದ ವಿಚಾರದಲ್ಲಿ ಮಾತನಾಡಿದ್ದಲ್ವಾ? ಸಿದ್ದರಾಮಯ್ಯನವ್ರು ಹೇಳಿದ್ದೇನು? ಮೊಟ್ಟೆ ವಿಚಾರದಲ್ಲಿ ಹಾಲು ಮೊಟ್ಟೆ ಕೊಡಬೇಕು, ಅವರ ಬೆಳವಣಿಗೆಗೆ ಬಹಳ ಅನುಕೂಲ ಆಗುತ್ತೆ ಅಂತೇಳಿ. ಯಾಕೆ ಅಷ್ಟು ಇಲ್ವಾ? ಅದಕ್ಕೂ ದುಡ್ಡಿಲ್ವಾ? ದುಡ್ಡಿಲ್ಲ ಅಂದರೆ ದುಡ್ಡಿನೇ ಇಲ್ಲ ಈಗ. ಆ್ಯಕ್ಚುಲಿ ಇವತ್ತು ಬಹಳ ಖುಷಿಯಾಗುವಂಥ ಸುದ್ದಿ ಇದು ಅಲ್ವಾ?
ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೀತಾ ಇರುವಂತಹ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಅಥ್ಲೀಟ್ಗಳು ಪದಕದ ಬೇಟೆಯನ್ನು ಮುಂದುವರೆಸಿದ್ದಾರೆ. ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಧನ್ಕರ್ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಶಾರ್ಟ್ ಪುಟ್ F57 ಸ್ಪರ್ಧೆಯಲ್ಲಿ 40 ವರ್ಷದ ಶರ್ಮಿಳಾ ಚಿನ್ನದ ಪದಕವನ್ನು ಗೆದ್ದು ಭಾರತದ ಪರ ಚಿನ್ನದ ಪದಕ ಗೆದ್ದ ಮೊದಲ ಪ್ಯಾರಾ ಅಥ್ಲೀಟ್ ಅನ್ನುವ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಇನ್ನು ಮೈಸೂರಿನ ಶಿಲ್ಪಾ ಕಂಚಿನ ಪದಕ ಗೆದ್ದು ಸಂಭ್ರಮಿಸಿದ್ದಾರೆ. ಪೋಲಿಯೋ ಪೀಡಿತೆ, ಮೊದಲ ಪತಿಯ ಭೀಕರ ಕೌಟುಂಬಿಕ ಹಿಂಸೆ ಮತ್ತು ಬಡತನದ ಸವಾಲುಗಳನ್ನು ಎದುರಿಸಿದಂತಹ ಹರಿಯಾಣದ ಶರ್ಮಿಳಾ ಧನ್ಕರ್ ಸಾಧನೆಗೆ ರಾಷ್ಟ್ರಪತಿ ಮುರ್ಮು ಅವರು, ಪ್ರಧಾನಿ ಮೋದಿ ಅವರು ಅಭಿನಂದಿಸಿದ್ದಾರೆ. ಮಹಿಳೆಯರ F57 ವಿಭಾಗದಲ್ಲಿ ಸ್ಪರ್ಧೆ ಮಾಡಿದ್ದ ಮೈಸೂರಿನ ಶಿಲ್ಪಾ ಅವರು 7.26 ಮೀಟರ್ ದೂರಕ್ಕೆ ಥ್ರೋ ಅನ್ನು ಮಾಡುವ ಮೂಲಕ ಕಂಚು ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. KR ನಗರ ತಾಲೂಕಿನ ಕಂಚುಗಾರಕೊಪ್ಪಲಿನ ಶಿಲ್ಪಾ 1 ವರ್ಷದ ಹಿಂದೆಯಷ್ಟೇ ಶಾರ್ಟ್ ಪುಟ್ ಅಭ್ಯಾಸ ಆರಂಭಿಸಿದರಂತೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಸದ್ಯ ಭಾರತ 2 ಚಿನ್ನ, 5 ಬೆಳ್ಳಿ, 3 ಕಂಚನ್ನು ಗೆದ್ದಿದೆ. ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಮುಂದುವರಿತಾ ಇದೆ. ಇವತ್ತು ಗಾಂಧಿ ಬಜಾರ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡದಂತೆ ಮಾರ್ಕಿಂಗ್ ಮಾಡಿ GBA ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟರು. ಆದರೆ ನಿಯಮ ಉಲ್ಲಂಘಿಸಿದ ಪರಿಣಾಮ ಇಂದು ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಈ ಮಧ್ಯೆ ಪಾದಚಾರಿ ಮಾರ್ಗದಲ್ಲಿ ಇರುವ ವಿದ್ಯುತ್ ಕಂಬಗಳ ತೆರವಿಗೆ GBA ಮುಂದಾಗಿದೆ. ಪಾದಚಾರಿ ಮಾರ್ಗಗಳಲ್ಲಿರುವ ಬೆಸ್ಕಾಂ ವಿದ್ಯುತ್ ಕಂಬಗಳ ತೆರವು, ಟ್ರಾನ್ಸ್ಫಾರ್ಮರ್ಗಳ ಸ್ಥಳಾಂತರಕ್ಕೆ ಸಿದ್ಧತೆ ನಡೆದಿದೆ. ಈ ಬಗ್ಗೆ ವಲಯವಾರು ಪಟ್ಟಿ ಸಿದ್ಧಪಡಿಸೋದಕ್ಕೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ಕೊಟ್ಟಿದ್ದಾರೆ. ಫುಟ್ಪಾತ್ ಕ್ಲೀನಿಂಗ್ ಜೊತೆಗೆ ನಗರದಾದ್ಯಂತ ಬಳಕೆಯಲ್ಲಿಲ್ಲದ ಹಳೆಯ ಹಾಗೂ ಮುರಿದ ವಿದ್ಯುತ್ ಕಂಬಗಳು ಹಾಗೂ ಟ್ರಾನ್ಸ್ಫಾರ್ಮರ್ಗಳಿಂದ ಅಪಾಯಕಾರಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಇಂತಹ ಅಪಾಯಕಾರಿ ಅಡೆತಡೆಗಳನ್ನು ಕೂಡಲೇ ತೆರವುಗೊಳಿಸಬೇಕು ಅಂತ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಿಮ್ಮ ಸೈಟ್ ಇದ್ದರೆ ಖಾಲಿ ಬಿಟ್ಟಿದ್ರೆ ಏನು ಕತೆ ನೋಡಿ. ಇವಾಗಿದೆ ಬೆಂಗಳೂರಿನಲ್ಲಿ ನಿವೇಶನ ಮಾಲೀಕರಿಗೆ ಈಗ GBA ಬಿಗ್ ಶಾಕ್ ಕೊಟ್ಟಿದೆ. ನಮ್ಮ ಸೈಟ್ ಇದೆ ಅಂತ ಮೈಮರೆತ್ಕೊಂಡು ಕೂತ್ಕೊಂಡ್ಬಿಟ್ರೆ, ಅದು ಕೂಡ ನಿಮ್ಮ ಖಾಲಿ ನಿವೇಶನದಲ್ಲಿ ಕಸ ಇದ್ದರೆ ಭಾರೀ ದಂಡ ಹಾಕಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ GBA. ಖಾಲಿ ನಿವೇಶನ ಸ್ವಚ್ಛಗೊಳಿಸದೇ ಇದ್ದರೆ ಮೊದಲ ಉಲ್ಲಂಘನೆಗೆ 25,000 ರೂಪಾಯಿ ದಂಡ ಹಾಕ್ತಾರೆ. ಎರಡನೇ ಬಾರಿನೂ ಉಲ್ಲಂಘಿಸಿದರೆ 50,000ದಿಂದ 1 ಲಕ್ಷದ ದಂಡ ಬೀಳುತ್ತೆ. ದಂಡ ಪಾವತಿಸದಿದ್ದರೆ ಆಸ್ತಿ ತೆರಿಗೆಯಲ್ಲಿ ದಂಡ ವಸೂಲಿ ಆಗುತ್ತೆ. ಆಗಸ್ಟ್ನಿಂದ ಕಸ ಮುಕ್ತ ಬೆಂಗಳೂರು ಅಭಿಯಾನ ನಡೆಯುತ್ತೆ. ಖಾಲಿ ನಿವೇಶನದಲ್ಲಿ ಕಸ ಸ್ವಚ್ಛಗೊಳಿಸದೇ ಇರುವ ಪ್ರದೇಶಗಳ ಫೋಟೋ ಮತ್ತು ವಿಡಿಯೋ ಸಹಿತ ದೂರು ನೀಡಲು GBA 9448197197 ವಾಟ್ಸಪ್ ನಂಬರನ್ನು ಬಿಡುಗಡೆ ಮಾಡಿದೆ. ಆಗಸ್ಟ್ 15ರ ಒಳಗಡೆಗೆ ಖಾಲಿ ನಿವೇಶನ ಸ್ವಚ್ಛಗೊಳಿಸಿಕೊಳ್ಳಲು GBA ಕಾಲಾವಕಾಶವನ್ನು ಕೊಟ್ಟಿದೆ. ನಿಮ್ಮ ಖಾಲಿ ನಿವೇಶನದಲ್ಲಿ ಕಸ ಯಾರೇ ಹಾಕಿದರೂ ಕೂಡ ದಂಡದ ಬರೆ ನಿಮಗೆ ಬೀಳಲಿದೆ. ಓಕೆ, ಇನ್ನು ತೀವ್ರ ಭೂಕಂಪಕ್ಕೆ ಜಪಾನ್ ನಲುಗಿದೆ. ದಕ್ಷಿಣ ಜಪಾನ್ನ ಕ್ಯುಶು ಪ್ರದೇಶದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ 7.1 ಭಾರಿ ತೀವ್ರತೆ ದಾಖಲಾಗಿದೆ. ಭೂಕಂಪದ ಪರಿಣಾಮ ಹಲವು ಕಟ್ಟಡಗಳು, ಮಾಲ್, ಮಳಿಗೆಗಳಿಗೆ ಹಾನಿಯಾಗಿದೆ. ಸಾವಿರಾರು ಮನೆಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಭೂಕಂಪದಲ್ಲಿ ಹಲವರಿಗೆ ಗಾಯಗಳಾದ ವರದಿಯಾಗಿದೆ. ರೈಲು ಸೇವೆಗಳು ಸ್ಥಗಿತಗೊಂಡಿದ್ದು ಸುನಾಮಿ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ. ಜಪಾನ್ನ ದಕ್ಷಿಣ ಭಾಗದ ಕ್ಯೂಶು ದ್ವೀಪದಲ್ಲಿರುವ ಕೊಮಾಮೊಟೊ, ನಾಗಸಾಕಿ, ಕಾಗೋಶಿಮಾ, ಫುಕುವೋಕಾ, ಸಾಗಾ, ಒಯಿಟಾ ಮತ್ತು ಮಿಯಾಜಾಕಿ ಪ್ರಾಂತ್ಯಗಳಿಗೆ ಜಪಾನ್ ಎಚ್ಚರಿಕೆ ಕೊಟ್ಟಿದೆ. ವಿಶ್ವದ ಅತಿ ದೊಡ್ಡ ಚಿಪ್ ತಯಾರಿಕಾ ಸಂಸ್ಥೆಯಾದ TSMC ಮತ್ತು ಸೋನಿ ಸೇರಿದಂತೆ ಹಲವು ಕಂಪನಿಗಳು ಭೂಕಂಪ ಪೀಡಿತ ಪ್ರದೇಶದಲ್ಲಿ ತಮ್ಮ ಉತ್ಪಾದನಾ ಘಟಕಗಳನ್ನು ಹೊಂದಿವೆ. ಕೊಲ್ಲಿಯಲ್ಲಿ ಇರಾನ್ ಅಮೆರಿಕ ನಡುವೆ ನಡೀತಾ ಇರುವ ಸಮರ ಮಧ್ಯೆ ಟ್ರಂಪ್ ಇರಾನ್ ಮನವಿ ಮೇರೆಗೆ ಸೇನಾ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಸದ್ಯ ನಡೀತಾ ಇರುವ ರಾಜತಾಂತ್ರಿಕ ಮಾತುಕತೆಗಳು ಮತ್ತು ಚರ್ಚೆಗಳು ವಿಫಲವಾದರೆ ಇರಾನ್ ವಿರುದ್ಧ ಅತ್ಯಂತ ಬಲವಾದ ಮಿಲಿಟರಿ ಕ್ರಮ ಕೈಗೊಳ್ಳಲು ಅಮೆರಿಕ ಸಿದ್ಧವಾಗಿದೆ ಅಂತ ಎಚ್ಚರಿಸಿದ್ದಾರೆ. ರಾಜತಾಂತ್ರಿಕತೆಗೆ ನಾವು ಹೆಚ್ಚಿನ ಸಮಯ ನೀಡೋದಿಲ್ಲ. ಮಾತುಕತೆ ಫಲಿಸದಿದ್ದರೆ ತಕ್ಷಣವೇ ಬಲವಾದ ಮಿಲಿಟರಿ ಕಾರ್ಯಾಚರಣೆಗೆ ಮರಳುತ್ತೀವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಮಧ್ಯೆ ಇರಾನ್ನ ಅತ್ಯಂತ ರಹಸ್ಯಮಯವೆಂದು ಪರಿಗಣಿಸಲ್ಪಡುವಂಥ ಪಿಕ್ ಆಕ್ಸ್ ಮೌಂಟೇನ್ ಭೂಗತ ಪರಮಾಣು ತಾಣದಲ್ಲಿ ಹೊಸ ಅಣು ಚಟುವಟಿಕೆಗಳು ನಡೀತಾ ಇರುವ ಬಗ್ಗೆ ಇಸ್ರೇಲ್ ಮಹತ್ವದ ಗುಪ್ತಚರ ಮಾಹಿತಿಯನ್ನು ಟ್ರಂಪ್ಗೆ ನೀಡೋಕೆ ಸಜ್ಜಾಗಿದೆ ಅಂತೆ. ಇನ್ನು ಇರಾನ್ ಹಾರ್ಮುಜ್ ನಮ್ಮ ಶಕ್ತಿ ಕೇಂದ್ರ ಅಂತ ಹೇಳಿದೆ.